ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ನಮ್ಮ ಘನ ಸರ್ಕಾರವು ಬೀದರ್ನಿಂದ ಚಾಮರಾಜನಗರದವರೆಗೆ 2500 ಕಿಲೋಮೀಟರ್ಗಳವರೆಗೆ ಮಾನವ ಸರಪಳಿಯನ್ನು ಜೋಡಿಸುವುದರೊಂದಿಗೆ ಪ್ರಜಾಪ್ರಭುತ್ವದ ಗಟ್ಟಿತನವನ್ನು, ಪ್ರಜಾಪ್ರಭುತ್ವದ ಮಹತ್ವವನ್ನು, ಭಾರತದ ಸಂವಿಧಾನದ ಮಹತ್ವವನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮದ ಫಲವನ್ನು ಜನತೆಗೆ, ವಿಶ್ವಕ್ಕೆ ತಿಳಿಸಲಿದ್ದಾರೆ. ಹೀಗಾಗಿ ಈ ಒಂದು ಕಾರ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬರಿಗೂ ಹಾಗೂ ನಮ್ಮ ಇಲಾಖಾ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ಮಣಿವಣ್ಣನ್ ಸರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ. ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಮಾನವ ಸರಪಳಿಯನ್ನು ಮಾತ್ರ ಜೋಡಿಸುವುದಲ್ಲದೆ 10 ಲಕ್ಷಕ್ಕಿಂತ ಹೆಚ್ಚು ಗಿಡ ಮರಗಳನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ, ಅದರಲ್ಲಿ ಅಧೀನ ವಸತಿ ಶಾಲೆಗಳಾದಂಥ ಅನೇಕ ವಸತಿ ಶಾಲೆಗಳಲ್ಲಿ ನೆಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ನಾನು ಈ ದಿಶೆಯಲ್ಲಿ ಸುಮಾರು 3000 ಗಿಡಗಳನ್ನು ಈಗಾಗಲೇ ನೆಟ್ಟಿದ್ದೇವೆ. ಈ ಹೊಸ ಇಂದಿರಾ ಗಾಂಧಿ ವಸತಿ ಶಾಲೆಗಳಿಗೆ ಇನ್ನೂ ಮಕ್ಕಳು ಬಂದಿಲ್ಲ, ಇಷ್ಟರಲ್ಲೇ ಬರುವವರಿದ್ದಾರೆ, ಬಿಲ್ಡಿಂಗ್ ರೆಡಿಯಾಗಿದೆ. ಆದರೆ ಮುಂಚಿತವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ನಾವು ಇವತ್ತು ಈ ಗಿಡಮರಗಳನ್ನೆಲ್ಲ ನೆಟ್ಟಿದ್ದೇವೆ. ನೀವು ನೋಡ್ಬೋದು ಇಲ್ಲಿ ಗಿಡಮರಗಳನ್ನು, ಇಲ್ಲಿ ಎಷ್ಟೊಂದು ಗಿಡಮರಗಳು ಇವೆ ಅನ್ನೋದನ್ನು ನೋಡ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಆ ಬದಿಯಿಂದ ಸುಮಾರು ಈ ಲಾಸ್ಟ್ ಬಾರ್ಡ್ರ್ವರೆಗೂ, ಆಮೇಲೆ ಈ ಬದಿವರೆಗೂ ಇಲ್ಲಿನೂ ಕೂಡ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟಿದ್ದೇವೆ, ನೀವು ನೋಡ್ಬೋದು. ಆಮೇಲೆ ಎಲ್ಲ ಬಾರ್ಡ್ರಿಗೂ, ಆಮೇಲೆ ಇದೇ ರೀತಿ ಪೂರ ಎಲ್ಲೆಲ್ಲಿ ಕಂಪೌಂಡ್ ಇವೆ, ಎಲ್ಲೆಲ್ಲಿ ಬಾರ್ಡ್ರ್ಗಳಿವೆ ಅಲ್ಲೆಲ್ಲ ಹಣ್ಣಿನ ಮರಗಳು, ಇತರ ಶೋ ಮರಗಳು, ಮಕ್ಕಳಿಗೆ ಬಿಸಿಲಿನ ತಾಪವಾಗದಂತೆ, ಆಮ್ಲಜನಕದ ಕೊರತೆಯಾಗದಂತೆ ಸಾಕಷ್ಟು ಗಿಡಮರಗಳನ್ನು ನಾವು ನೆಟ್ಟಿದ್ದೇವೆ. ಹೀಗಾಗಿ ನಮಗೆ ಈ ಒಂದು ಕಾರ್ಯದಲ್ಲಿ ಪ್ರೇರಣೆಯಾದಂಥ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ಮಾನವ ಸರಪಳಿಯನ್ನು ಮಾತ್ರ ಜೋಡಿಸದೆ ಈ ದೇಶದ, ಈ ರಾಷ್ಟ್ರದ ಸಂಪತ್ತಾಗಿರ್ತಕ್ಕಂಥ ಈ ಗಿಡ ಮರಗಳು, ಅರಣ್ಯ ಒಂದು ವೃದ್ಧಿಸಲಿಕ್ಕೆ ನಮ್ಮ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಮಣಿವಣ್ಣನ್ ಸರ್ ಅವರು, ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಸಾಹೇಬ್ರವರು ಈ ಒಂದು ಪವಿತ್ರ ಕಾರ್ಯದಲ್ಲಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದರ ಫಲವಾಗಿ ಇವತ್ತು ಇಷ್ಟೊಂದು ಗಿಡ ಮರಗಳನ್ನು ನೆಡಲು ಸಾಧ್ಯವಾಗಿದೆ. ನಾನು ಈ ಒಂದು ಕಾರ್ಯದಲ್ಲಿ, ಈ ಒಂದು ಮಹತ್ವದ ಕಾರ್ಯದಲ್ಲಿ ಅತ್ಯಂತ ನಿಷ್ಠೆಯಿಂದ ಈ ಕಾರ್ಯವನ್ನು ಮಾಡಿದ್ದೇನೆ. ನಮ್ಮ ಕ್ರೈಸ್ತು ಇ ಡಿ ಸರ್ ಅವರು ಹಾಗೂ ಜೆ ಡಿ ಸರ್ ಅವರು ಹಾಗೂ ಈ ಪಣ್ಣರಾಜು ಅಂತೇಳಿ ನಮ್ಮ ಕ್ರೈಸ್ ಅಧಿಕಾರಿಗಳವರು ತುಂಬ ಗೂಗಲ್ ಮೀಟ್ಗಳ ಮುಖಾಂತರ, ಮೀಟಿಂಗ್ಗಳ ಮೂಲಕ ಗಿಡಗಳನ್ನು ನೆಡಲು ಸೂಚಿಸ್ತಾ ಇದ್ದು, ಇವು ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ಅವತ್ತು 15ರಂದು ಇವು ಹಚ್ಚಲಿಕ್ಕೆ ಇಟ್ಟಂಥ ಗಿಡ ಮರಗಳು ಆಲ್ರೆಡಿ ತರಿಸಿದ್ದೇವೆ, ಸಾಕಷ್ಟು ಈಗಾಗಲೇ ಹಚ್ಚಿದ್ದೇವೆ. ಇದೇ ರೀತಿ ಎಲ್ಲ ವಸತಿ ಶಾಲೆಗಳಲ್ಲಿಯೂ ಸಾಕಷ್ಟು ಗಿಡ ಮರಗಳನ್ನು ಹಚ್ಚಿದ್ದಾರೆ. ಕನಿಷ್ಠ ಪ್ರತಿಯೊಂದು ಶಾಲೆಯಲ್ಲೂ ಇವತ್ತು 100 ಗಿಡಗಳನ್ನು, ಎಷ್ಟು ಅಂದರೆ ಕನಿಷ್ಠ 150 ಗಿಡಗಳನ್ನು ಹಚ್ಚಲೇಬೇಕೆಂಬ ಕಡ್ಡಾಯ ಒಂದು ಆದೇಶವಿರುವುದರಿಂದ ಎಲ್ಲರೂ ಕೂಡ ಗಿಡ ಮರಗಳನ್ನು ಈ ಥರ ಸಾಕಷ್ಟು ಹಚ್ಚಿದ್ದಾರೆ. ನಾನು ಆ ಕಾರ್ಯದಲ್ಲಿ ಮಗ್ನನಾಗಿದ್ದೇನೆ. ನೋಡ್ಬೋದು, ಇಲ್ಲೆಲ್ಲ ಎಲ್ಲ ಕಡೆ ಬಾರ್ಡರ್ಗಳಲ್ಲಿ, ಶಾಲಾ ಆವರಣದಲ್ಲಿ ಈ ಥರ ಗಿಡ ಮರಗಳನ್ನು ಹಚ್ಚಿದ್ದು ಇದೆ, ನೋಡ್ಬೋದು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಚ್ಚಿರ್ತಕ್ಕಂಥ ಈ ಗಿಡ ಮರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಅನೇಕ ಗಿಡಗಳು ಹೂಗಳನ್ನು ಬಿಟ್ಟಿದ್ದಾವೆ. ಈ ಗಿಡಗಳನ್ನು ನಾವು ಆಲಮಟ್ಟಿಯಿಂದ ಮತ್ತು ವಿಜಯಪುರದ ಖಾಸಗಿ
ಮಾರಾಟಗಾರರಿಂದ ಮತ್ತು ಇಲ್ಲಿ ಹಡಗಲಿ ನರ್ಸರಿಯಿಂದ 750 ಗಿಡಗಳು, ಆಲಮಟ್ಟಿಯಿಂದ 750 ಗಿಡಗಳು, ಆಮೇಲೆ ಸುಮಾರು ಇಲ್ಲಿ ಬೇರೆ ಖಾಸಗಿ ನರ್ಸರಿಗಳಿಂದ ಸುಮಾರು ಸಾವಿರಾರು ಗಿಡಗಳನ್ನು ತಂದು ನಾವು ಈ ಥರ ಇಡೀ ಶಾಲಾ ಆವರಣವನ್ನು ಗಿಡಮರಗಳಿಂದ ತುಂಬಿಸಿದ್ದೇವೆ. ಮಕ್ಕಳಿಗೂ ನೆರಳಿನಲ್ಲಿ ಮತ್ತು ನಿಸರ್ಗದ ಮಡಿಲಲ್ಲಿ ಓದಬೇಕು ಅನ್ನುವ ಒಂದು ಆಶಯದಿಂದ ಈ ಕಾಂಕ್ರೀಟ್ ಕಟ್ಟಡದ ಮಧ್ಯೆ ಗಿಡಮರಗಳಿದ್ದರೆ ವಾತಾವರಣವು ತಂಪಾಗಿರಲು ಸಾಧ್ಯ. ಆಮ್ಲಜನಕದ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲಜನಕವು ಉತ್ಪತ್ತಿಯಾಗೋದರಿಂದ ಅದಕ್ಕೆ ಮೂಲ ಕಾರಣ ಗಿಡಮರಗಳು ಆಗಿರುವುದರಿಂದ ನಾನು ಈ ಗಿಡಮರಗಳನ್ನು ನೆಡಲು ತುಂಬ ಮಹತ್ವವನ್ನು ತೆಗೆದುಕೊಂಡಿದ್ದೇನೆ. ನೀವು ನೋಡ್ಬೋದು ಇಲ್ಲೆಲ್ಲ ಗಿಡಮರಗಳಿವೆ. ಇಲ್ಲೆಲ್ಲ ಇವೆಲ್ಲ ಮುಂದೆ ಇದೀಗ ತಾನೇ ಹಚ್ಚಿರೋದ್ರಿಂದ ಈ ಗಿಡಮರಗಳನ್ನು ಹಚ್ಚಿರೋದ್ರಿಂದ ಇವು ಅಷ್ಟು ಚೆನ್ನಾಗಿ ಹಸಿರಾಗಿ ಕಾಣದೇ ಇರ್ಬೋದು. ಆದರೆ ಮುಂದೊಂದು ದಿನ ಈ ಗಿಡಮರಗಳು ಏನಾಗ್ತವೆ ಅಂದರೆ ದೊಡ್ಡ ಈ ದೇಶದ ಸಂಪತ್ತಾಗಲಿದೆ. ಮಕ್ಕಳಿಗೆ ನೆರಳಿನ ಆಶ್ರಯವನ್ನು ನೀಡಲಿವೆ. ಹೀಗಾಗಿ ಈ ಗಿಡಮರಗಳನ್ನು ನಾವು ಹಚ್ಚಿದ್ದೇವೆ. ಇಲ್ಲಿ ನೋಡ್ಬೋದು. ಈ ಹಿಂದೆ ನಾನು ಇದಕ್ಕಿಂತ ಈ ಹಿಂದೆ ಬಸವನ ಬಾಗೇವಾಡಿಯ ಟಕ್ಕಳಿಕಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದ್ದಾಗಲೂ ಕೂಡ ಅಲ್ಲಿ ಸುಮಾರು 2,500ದಿಂದ 3,000 ಗಿಡಗಳನ್ನು ನೆಟ್ಟಿದ್ದೇನೆ. ಅವೆಲ್ಲ ಇವತ್ತು ಗಿಡಮರಗಳು ದೊಡ್ಡ ಮಲೆನಾಡಿನ ಬಿಸಿಲು ನಾಡಿನ ಮಲೆನಾಡಿನಂತಾಗಿದೆ ಆ ಪ್ರದೇಶ. ಸಾಕಷ್ಟು ಮಕ್ಕಳಿಗೆ ಗಿಡಮರಗಳು ನೆರಳನ್ನು ಕೊಡ್ತಾ ಇವೆ. ನೋಡ್ಬೋದು ಇಲ್ಲಿ ಮಾವಿನ ಮರ, ಚಿಕ್ಕು ಮರ ಎಲ್ಲ ಥರ ಇದ್ದಾವೆ. ಆಮೇಲೆ ನೀರಲ ಹಣ್ಣಿನ ಮರ, ಆಮೇಲೆ ಪೇರು ಗಿಡನೂ ಇದು ಇತ್ತೀಚೆಗೆ ಈಗ ಹಚ್ಚಿರೋದ್ರಿಂದ ನೆಕ್ಸ್ಟ್ ಇದು ಒಂದು ಮಾವಿನ ಮರ, ಚಿಕ್ಕು ಮರ, ಈ ಥರ ಸಾಕಷ್ಟು ಗಿಡ ಮರಗಳನ್ನು ನಮ್ಮ ವಸತಿ ಶಾಲೆಯಲ್ಲಿ ಹಚ್ಚಿರುವುದರಿಂದ ನಮ್ಮ ಇದು ಮುಂದೆ ಒಳ್ಳೆಯ ಪರಿಸರ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದಂತಾಗಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪರಿಸರ ಪ್ರೇಮಿಗಳು ಆಗಿರ್ತಕ್ಕಂಥ ಅಧಿಕಾರಿ ವರ್ಗದವರಿಗೆ, ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಶ್ರೀ ಮಣಿವಣ್ಣನ್ ಸಾಹೇಬ್ರವರಿಗೆ, ನಾಗೇಶ್ ಸರ್ ಅವರಿಗೆ, ಆಮೇಲೆ ಇ.ಡಿ. ಸರ್, ಮುಖ್ಯವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸಾಹೇಬರು ಇ.ಡಿ. ಸರ್ ಏನಿದ್ದಾರೆ ಅವರಿಗೆ ನಾವು ಮತ್ತು ಈ ಒಂದು ಪವಿತ್ರ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿರ್ತಕ್ಕಂಥ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ H.C. ಮಾದೇವಪ್ಪ ಸಾಹೇಬರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾದದ್ದು. ನೀವು ನೋಡ್ಬೋದು ಇಷ್ಟು ಗಿಡ ಮರಗಳು. ಇನ್ನೂ ಅಲ್ಲಿ ಸಾಕಷ್ಟು ಒಂದು 300 ಗಿಡಗಳನ್ನು ಅಲ್ಲಿ ಇಟ್ಟಿದ್ದೇವೆ. ಅವನು ಕೂಡ ಹಚ್ಚಿ ಈ ಥರ ಒಳ್ಳೆಯ ಮಣ್ಣನ್ನು ಹಾಕಿ, ಈಗ ಅದು ನೀರಲ ಹಣ್ಣಿನ ಮರ. ನಾಳೆ ಈ ನೀರಲ ಹಣ್ಣು ಮರವಾದರೆ ಇಲ್ಲಿ ಸಾಕಷ್ಟು ಕ್ವಿಂಟಲ್ ಗಂಟಲೆ ಒಂದು ಹಣ್ಣನ್ನು ಕೊಡುವ ಈ ಒಂದು ಮರನ ಕೊಡೋಕ್ಕೆ ಸಾಧ್ಯವಿದೆ. ಈ ಹಣ್ಣನ್ನು ತಿಂದಂಥ ಮಕ್ಕಳು ಆರೋಗ್ಯವಾಗಿರಲು ಸಾಧ್ಯವಿದೆ. ಹೀಗಾಗಿ ಮುಂದಾಲೋಚನೆಯಿಂದ ಆರೋಗ್ಯಯುತವಾಗಿರ್ತಕ್ಕಂಥ ಹಣ್ಣಿನ ಮರಗಳನ್ನು, ಒಳ್ಳೆಯ ಆಮ್ಲಜನಕ ಉತ್ಪತ್ತಿ ಮಾಡ್ತಕ್ಕಂಥ ಸಸ್ಯಗಳನ್ನು ಮತ್ತು ಪೇರು, ಚಿಕ್ಕು ಮತ್ತು ಈ ಯಾವುದು ಹಲಸಿನ ಹಣ್ಣಿನ ಮರಗಳನ್ನು, ಇಂಥ ಕಲ್ಲಲ್ಲಿಯೂ ಕೂಡ ಈ ಕಲ್ಲಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ JCBಯಿಂದ ಕಲ್ಲನ್ನು ಅಗೆದು ಅಲ್ಲಿ ಮಣ್ಣು ತುಂಬಿ ಗಿಡ ಮರಗಳನ್ನು ನೆಡಲಾಗಿದೆ, ಮಣ್ಣು ತುಂಬಲಾಗಿದೆ. ಇಷ್ಟು ಕಲ್ಲು ಇರ್ತಕ್ಕಂಥ ಈ ಇದರಲ್ಲಿ ನೆಲವನ್ನು ಅಗೆದು ಮಣ್ಣನ್ನು ತುಂಬಿ ನಂತರ ಗಿಡಗಳನ್ನು ಹಚ್ಚಿ ನೀರನ್ನು ಹಾಕಲಾಗಿದೆ. ಹೀಗಾಗಿ ಇದು ಎರೆಮಣ್ಣು, ಕೆಂಪು ಮಣ್ಣು, ಸರಳವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಗಿಡ ಮರಗಳನ್ನು ಬೆಳೆಸುವುದು ಏನು ದೊಡ್ಡ ವಿಷಯವಲ್ಲ.
ಆದರೆ ಇಂಥ ನೆಲದಲ್ಲಿ ಗಿಡಮರಗಳನ್ನು ಬೆಳೆಸುವುದು ಒಂದು ಅದ್ಭುತ ಸಾಧನೆ ಅಂತ ನನಗನ್ನಿಸುತ್ತದೆ. ನಮ್ಮ ಈ ಗಿಡಮರಗಳ ಬೆಳೆಸುವುದರಲ್ಲಿ ಮಕ್ಕಳಂತೆ ಗಿಡಗಳನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸಾಲು ಮರದ ತಿಮ್ಮಕ್ಕ ನಮಗೆಲ್ಲ ಪ್ರೇರಣೆಯಾಗಿದ್ದಾರೆ. ಹೀಗಾಗಿ ಈಗ ಮೋಡ ಕವಿದ ವಾತಾವರಣವಿದೆ, ಮಳೆ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ನಮ್ಮ ಗಿಡಮರಗಳಿಗೆ ನೀರು ಹಾಕಿದ್ದು ಸಾಲುವುದಿಲ್ಲ. ಮಳೆ ಬಂದರೆ ಇವುಗಳಿಗೆ ಸಾಕಷ್ಟು ನೀರು ಲಭ್ಯವಾಗುತ್ತದೆ. ಹೀಗಾಗಿ ನಾವು ಮಳೆಯ ನಿರೀಕ್ಷಣೆಯಲ್ಲಿದ್ದೇವೆ. ತುಂಬ ಒಳ್ಳೆಯ ವಾತಾವರಣ. ಇಲ್ಲಿ ಗಿಡಮರಗಳು ಸಾಕಷ್ಟು ಪ್ರಮಾಣದಲ್ಲಿ ಕನಿಷ್ಠ 5,000 ಗಿಡಗಳನ್ನು ನೆಡುವ ಒಂದು ಯೋಜನೆಯಲ್ಲಿದ್ದೇನೆ. ಸದ್ಯ ಈಗ ಈ ಹೊಸ ಶಾಲೆಯಲ್ಲಿ 1,000 ಗಿಡಗಳನ್ನು ನೆಡಲಾಗಿದೆ. ಇನ್ನೂ ಕೆಲವೊಂದಿಷ್ಟು ಗಿಡಗಳನ್ನು ಅಲ್ಲಿ ಇಡಲಾಗಿದೆ. ಅವನು ಕೂಡ ಕಡಿಮೆ ಈ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಅವುಗಳನ್ನು ಕೂಡ ನೆಟ್ಟು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಪಡಿಸಿ ಆ ಮೂಲಕ ಈ ವೃಕ್ಷ ಸಂಪತ್ತನ್ನು ಹೆಚ್ಚಿಸುವ ಒಂದು ಉದ್ದೇಶ ನಮ್ಮದಾಗಿದೆ. ಹೀಗಾಗಿ ಇಲ್ಲಿ ನೋಡ್ಬೋದು ಎಷ್ಟು ನಾವು ಹೆಚ್ಚು ಕಡಿಮೆ 3-4 ವರ್ಷದ ಗಿಡಗಳನ್ನು ತಂದು ಹಚ್ಚಿದ್ದೇವೆ. ಇವು ತುಂಬ ದೊಡ್ಡದಾಗಿವೆ ಮರಗಳು. ಸುಮಾರು ಇದು ನೀರಲ ಹಣ್ಣಿನ ಮರ. ಇದು 1-2 ವರ್ಷಗಳಲ್ಲಿ ಹಣ್ಣನ್ನು ಕೊಡುವ ಸಾಧ್ಯತೆ ಇದೆ. ಇವೆಲ್ಲ ಒಳ್ಳೆಯ ಗುಣಮಟ್ಟದ ಸಸ್ಯಗಳು. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಹಲಸಿನ ಮರ, ಅದು ನೀರಲ ಹಣ್ಣಿನ ಮರ, ಇದು ಮಾವಿನ ಮರ, ಎಲ್ಲ ಥರ ಮರಗಳಿವೆ. ನೋಡ್ಬೋದು, ಇದು ಹಲಸಿನ ಹಣ್ಣಿನ ಮರ. ಇದು ಕೂಡ 2-3 ವರ್ಷಗಳಷ್ಟು ದೊಡ್ಡದಾದಂಥ ಮರನವೇ ತಂದು ಹಚ್ಚಿದ್ದೇವೆ. ಅದು ನೀರಲ ಹಣ್ಣಿನ ಮರ. ಆಮೇಲೆ ಇವು ಮಾವಿನ ಹಣ್ಣಿನ ಮರ, ನೀರಲಹಣ್ಣು, ಆಮೇಲೆ ಹಲಸಿನಣ್ಣು, ಚಿಕ್ಕು, ಬೇರೆ ಬೇರೆ ಪೇರಲ, ಈ ಥರ ಬೇರೆ ಬೇರೆ ಗಿಡ ಮರಗಳನ್ನು ನಾವು ಈಗಾಗಲೇ ಹಚ್ಚಿದ್ದೇವೆ. ಕಲ್ಲು ಪ್ರದೇಶ ಇರುವುದರಿಂದ ಸಾಕಷ್ಟು ಫಲವತ್ತಾದ ಮಣ್ಣನ್ನು ತಂದು ಶೇಖರಿಸಿಟ್ಟಿದ್ದೇವೆ ಗಿಡಗಳಿಗೆ ಹಚ್ಚಲಿಕ್ಕೆ. ಹೀಗಾಗಿ ಈ ಎಲ್ಲರೂ ಇಷ್ಟೊಂದು ಆಸಕ್ತಿಯನ್ನು ವಹಿಸಿ ಗಿಡ ಮರಗಳನ್ನು ಹಚ್ಚಿದಲ್ಲಿ ನಮ್ಮ ವಸತಿ ಶಾಲೆಗಳು ಹಸಿರಿನಿಂದ ಕಂಗೊಳಿಸುವುದರೊಂದಿಗೆ ಸಾಕಷ್ಟು ಆಮ್ಲಜನಕವನ್ನು ಉತ್ಪತ್ತಿ ಮಾಡಿ ಮಕ್ಕಳಿಗೆ ಈ ರಸ್ತೆಗಳು ಕಾಯದಂತೆ ನೆರಳನ್ನು ನೀಡಿ ಅವರಿಗೆ ಕುಳಿತು ಬಿಸಿಲಿನಲ್ಲಿ ಬಳಲದಂತೆ ಗಿಡದ ಕೆಳಗೆ ಕುಳಿತು ಓದುವಂಥ ವಾತಾವರಣ ನಿರ್ಮಾಣವಾಗುತ್ತದೆ. ಹೀಗಾಗಿ ಎಲ್ಲರೂ ಈ ಅಂತಾರಾಷ್ಟ್ರೀಯ ದಿನದ ಅಂಗವಾಗಿ ಕನಿಷ್ಠ 100-150 ಕನಿಷ್ಠ ಒಬ್ಬ ವ್ಯಕ್ತಿ 1-2 ಗಿಡಗಳನ್ನಾದರೂ ನೆಡಲೇಬೇಕು ಎಂದು ಈ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡುತ್ತೇನೆ. ಬೀದರ್ನಿಂದ ಈ ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನು ಏರ್ಪಡಿಸುವುದರೊಂದಿಗೆ ಅಲ್ಲಿಯೂ ಕೂಡ ಸಾಧ್ಯ ಆದಷ್ಟು ಗಿಡ ಮರವನ್ನು ಹಚ್ಚುವಂಥ ಕಾಯಕದಲ್ಲಿ ನಿರತರಾದಲ್ಲಿ ನಮ್ಮ ದೇಶ, ನಮ್ಮ ರಾಜ್ಯ ಮತ್ತು ಈ ರಾಜ್ಯದ ಅರಣ್ಯ ಪ್ರದೇಶದ ಪ್ರಮಾಣ ಹೆಚ್ಚುತ್ತದೆ. ಈಗ 40%ಕ್ಕಿಂತಲೂ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕದಾಗಿದೆ. ಹೀಗಾಗಿ ಪ್ರತಿ ವರ್ಷ ಕ್ಷೀಣಿಸ್ತಕ್ಕಂಥ ಈ ಅರಣ್ಯ ಪ್ರದೇಶವನ್ನು ಗಿಡ ಮರಗಳ ಸಂಖ್ಯೆಯನ್ನು ನಾವು ಹೆಚ್ಚಿಸುವಂಥ ಒಂದು ಕಾಯಕದಲ್ಲಿ ನಿರತರಾಗೋಣ. ಸಣ್ಣದಾಗಿ ಮಳೆ ಬರ್ತಾ ಇದೆ, ನೋಡ್ಬೋದು, ಸಣ್ಣದಾಗಿ ಮಳೆ ಬರ್ತಾ ಇದೆ. ಹೀಗಾಗಿ ಮಳೆ ಬಂದು ಈ ಗಿಡ ಮರಗಳಿಗೆ ನೀರು ಉಂಡು ಸಾಕಷ್ಟು ಮರಗಳಿಗೆ ನೀರು ಬರುವುದನ್ನು ನೋಡುವ ಸಂಭ್ರಮದಲ್ಲಿ ನಾನಿದ್ದೇನೆ. ಹೀಗಾಗಿ ಮಳೆ ಬರಲಿ ಎಂದು ಆಶಿಸುತ್ತೇನೆ. ಮತ್ತು ಈ ಎಲ್ಲರೂ ಕೂಡ ಎಲ್ಲ ವಸತಿ ಶಾಲೆಯರು, ನಿಲಯ ಪಾಲಕರು, ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು ಈ ಒಂದು ಪವಿತ್ರ ಕಾರ್ಯದಲ್ಲಿ ತೊಡಗಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್.